ಈ ಸುಂದರವಾದ ಸಮಯ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಅಪ್ಪ ದೇವರೇ. ಮಗುವಿನ ನಾಮಕರಣಕ್ಕಾಗಿ ನಮ್ಮನ್ನೆಲ್ಲ ಕೂಡಿಸಿದಕ್ಕಾಗಿ ಸ್ತೋತ್ರ. ಈ ಕುಟುಂಬದಲ್ಲಿ ನೀನು ಒಂದು ಒಳ್ಳೆ ಪ್ರತಿಫಲ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ ದೇವರೇ. ಮಗುವಿಗೂ ಕುಟುಂಬಕ್ಕೂ ಸೇವಕರ ಬಂದಿರುವಂತ ನಾವೆಲ್ಲರೂ ಶುಭವನ್ನು ಕೋರುವಂತರಾಗಿದ್ದೇವೆ. ಎಲ್ಲ ಸೇವಕರುಗಳಿಗೂ ಮತ್ತೊಂದು ಆವರ್ತಿ ಪ್ರೀತಿಯ ವಂದನೆಯನ್ನು ಸಲ್ಲಿಸ್ತೇನೆ. ನನಗಿಂತ ಶ್ರೇಷ್ಠರಾದಂತ ಸೇವಕರು ಬಿಟ್ಟರೆ ಇಡೀ ದಿನ ಪ್ರಸಂಗ ಮಾಡಿದ್ರು ನೀವು ಎದ್ದ ಹೋಗಲ್ಲ, ಅಂತ ಟ್ಯಾಲೆಂಟ್ ಇರುವವರು, ದೇವರ ಕೃಪೆ ಇರುವಂತ ಸೇವಕರುಗಳು ಇಲ್ಲಿ ಇದ್ದಾರೆ. ಆದ್ರೆ ನನಗೆ ಕೊಟ್ಟಂತ ಸ್ವಲ್ಪ ಸಮಯದಲ್ಲಿ ಬೇಗ ನಾನು ಮುಗಿಸ್ತೇನೆ. ವಿಶೇಷವಾಗಿ ಸಂಧು ಹಾಗೂ ರೆಬೇಕಳನ್ನು ನೆನೆಸಿ ನಾನು ದೇವರನ್ನು ಕೊಂಡಾಡುತ್ತೇನೆ. ದೇವರ ಆಶೀರ್ವದಿಸಲಿ. ಒಂದು ವಾಕ್ಯ ಓದಿಕೊಳ್ಳೋಣ. ಲೂಕನ ಸುವಾರ್ತೆ, ಲೂಕನ ಸುವಾರ್ತೆ ಮೊದಲನೇ ಅಧ್ಯಾಯ. ಲೂಕನ ಸುವಾರ್ತೆ ಮೊದಲನೇ ಅಧ್ಯಾಯ, ಅದರ 14-15ನೇ ವಾಕ್ಯ. ನೀನು ಅವನಿಗೆ ಯೆಹೋವನೆಂದು ಹೆಸರಿಡಬೇಕು, ನಿನಗೆ ಸಂತೋಷವೂ ಉಲ್ಲಾಸವೂ ಉಂಟಾಗುವುದು, ಮತ್ತು ಅವನು ಹುಟ್ಟಿದ್ದಕ್ಕೆ ಬಹುಜನರು ಸಂತೋಷ ಪಡುವರು. ಅವನು ಕರ್ತನ ದೃಷ್ಟಿಯಲ್ಲಿ ಮಹಾಪುರುಷನಾಗಿರುವನು. ದ್ರಾಕ್ಷಾರಸವನ್ನಾಗಲಿ ಯಾವ ಮದ್ಯವನ್ನಾಗಲಿ ಕುಡಿಯದವನಾಗಿರುವನು. ಅವನು ಹುಟ್ಟಿದ ದಿನದಿಂದಲೂ ಪವಿತ್ರಾತ್ಮ ಭರಿತನಾಗಿರುವನು. ನೀನು ಅವನಿಗೆ ಯೋಹಾನನೆಂದು ಹೆಸರಿಡಬೇಕು ಅಲ್ವಾ? ಯೆಹೋವನಲ್ಲ, ಯೋಹಾನನೆಂದು ಅಲ್ವಾ ಹೆಸರಿಡಬೇಕು. ಸಂದು ಯಾವ ಮಗು? ಯೋಹಾನಲ್ಲ, ಹೇಳೋದು ಬೇಡ. ನೀನು ಅವನಿಗೆ ಯೋಹಾನನೆಂದು ಹೆಸರಿಡಬೇಕು. ಯಾರಿಗೆ ಹೇಳ್ತಾ ಇದೆ? ಜಕ್ಕರಿಯನಿಗೆ. ಎಲಿಜಬೆತ್ ಅನೇಕ ವರ್ಷಗಳಾಯ್ತು ಮದುವೆಯಾಗಿ, ಮಕ್ಕಳಿರಲಿಲ್ಲ. ಕೆಲವು ವರ್ಷಗಳಾದ ಮೇಲೆ ನೀವು ಈ ಅಧ್ಯಾಯ ಪ್ರಾರಂಭದಿಂದ ಹೋದ್ರಿ, ಜಕ್ಕರಿಯನು ಎಲಿಜಬೆತ್ತಳು ಒಂದು ದಿನ ಪ್ರಾರ್ಥನೆ ನಿಲ್ಲಿಸ್ತಾ ಇಲ್ಲ, ಧೂಪ ಅರ್ಪಿಸುವುದನ್ನು ನಿಲ್ಲುತ್ತಾ ಇಲ್ಲ. ಅದನ್ನ ಮೇಲಿನ ವಾಕ್ಯದಲ್ಲಿ ಓದುತ್ತಾ ಇದ್ದೇವೆ. ಜಕ್ಕರಿಯನು ಧೂಪ ಅರ್ಪಿಸುತ್ತಿರುವಾಗ ದೇವದೂತನು ಪ್ರತ್ಯಕ್ಷನಾದನೆಂಬುದಾಗಿ ಈ ಹಗಲಿನ ವೇಳೆಯಲ್ಲಿ ನಿಮಗೆ ನಾನೊಂದು ಮಾತು ಹೇಳುತ್ತಾ ಇದ್ದೇನೆ. ಕೆಲವೊಂದು ವಿಷಯಗಳು ಅನೇಕ ವರ್ಷಗಳಿಂದ ಆಮೇಲೆ ನೀವು ಪ್ರಾರ್ಥನೆ ಮಾಡುತ್ತಾ ಇರಬಹುದು, ಇದುವರೆಗೆ ಸಿಕ್ಕದೇ ಇದ್ದರೆ ಜಕ್ಕರಿಯನು ಸೇವೆ ಮಾಡುವಂತ ಒಬ್ಬ ಯಾಜಕನು ದೇವರ ವಾಕ್ಯ ಹೇಳುತ್ತಾ ಇದೆ. ಸಂತೋಷ್ ದಾನವಾಗಿ ಕೊಟ್ಟಿರುವಂತ ಮಕ್ಕಳಿಗೆ ದೇವರು ಮಾತನಾಡುವಂತ ರೀತಿಯಲ್ಲಿ ನಡೆಸಬೇಕು. ಅದೇ ಇಲ್ಲಿ ಜಕ್ಕರಿಯನಿಗೆ ಹೇಳುತ್ತಾ ಇದೆ, ನಾನು ಹೇಳಿದ ಹಾಗೆ ನೀನು ಮಕ್ಕಳನ್ನು ನಡೆಸಿದ್ರೆ ನಿನಗೇನಾಗುತ್ತದೆ? ಸಂತೋಷವು ಆಮೇಲೆ ಉಲ್ಲಾಸವೂ ಆಗುತ್ತೆ ಅಂತ ಹೇಳಿ. ನಾನು ಹೇಳುತ್ತಿರುವಂತದ್ದು ಕುಟುಂಬದಲ್ಲಿ ಸಂತೋಷವಾಗಬೇಕಾ, ಉಲ್ಲಾಸವಾಗಬೇಕಾ? ದೇವರ ಮಾತಿಗೆ ವಿಧೇಯರಾಗಿರಿ. ಅತ್ತೆಯ ಮಾತಿಗಿಂತ, ಗಂಡನ ಮಾತಿಗಿಂತ ಅವರ ಮಾತು ಕೇಳಬಾರ್ದಂತಲ್ಲ. ಪರಲೋಕದ ದೇವರು ನಿಮ್ಮ ವಿಷಯದಲ್ಲಿ, ನಿಮ್ಮ ಮಕ್ಕಳ ವಿಷಯದಲ್ಲಿ ಏನು ಮಾತನಾಡುತ್ತಾರೆ ಎಂಬುದಾಗಿ ಮೊಣಕಾಲಲ್ಲಿ ನಿಂತುಕೊಂಡು ಕೇಳಬೇಕು. ದೇವರೇ, ನನ್ನ ಈ ಮಕ್ಕಳು ಸಣ್ಣವರಾಗಿದ್ದಾರೆ, ಇವರು ದೊಡ್ಡವರಾಗುವಾಗ ಏನಾಗಬೇಕಂತ ಕೇಳಬೇಕು. ದೇವರಿಂದ ಕೆಲವೊಂದು ಆಲೋಚನೆಗಳು ಪಡಿಬೇಕು. ಇವತ್ತು ಕ್ರೈಸ್ತ ಕುಟುಂಬಗಳು ಸೋಲಿಲಿಕ್ಕೆ ಕಾರಣ, ಅವರ ಮಕ್ಕಳು ದಾರಿ ತಪ್ಪಲಿಕ್ಕೆ ಕಾರಣ, ದೇವರ ನಾಮಕ್ಕೆ ಅವಮಾನವಾಗಲಿಕ್ಕೆ ಕಾರಣ, ತಂದೆ ತಾಯಿಗಳು ದೈವಿಕ ಆಲೋಚನೆಗಳು ಕೇಳಿಕೊಳ್ಳದೆ ಅವರೇ ಬೇಕಾಬಟ್ಟಿ ನಡೆಯುತ್ತಾ ಇದ್ದಾರೆ. ಇಲ್ಲಿ ಜಕ್ಕರಿಯರಿಗೆ ಹೇಳುತ್ತಾ ಇದೆ, ನನ್ನ ಮಾತನ್ನು ಕೇಳಿ ನೀನು ನಡೆದರೆ ನೀನೇನಾಗ್ತೀಯ? ಸಂತೋಷವು ಉಲ್ಲಾಸವೂ ಆಗುತ್ತೆ ಅಂತ ಹೇಳಿ. ಸಂತೋಷವು ಉಲ್ಲಾಸವಾಗಬೇಕಾದ್ರೆ 14ನೇ ವಾಕ್ಯ ಹೇಳುತ್ತಾ ಇದೆ, ನೀನವನಿಗೆ ಯೋಹಾನನೆಂದು. ಇಲ್ಲಿ ಹೆಸರಿಗೆಲ್ಲ ಪ್ರಾಮುಖ್ಯ. ದೇವರ ವಾಕ್ಯ ಹೇಳುತ್ತಾ ಇದೆ, ದೇವರ ಮಾತು ಕೇಳಬೇಕೆಂಬುದಾಗಿ. ನಿಜವಾಗಲೂ ಇವತ್ತು ನನಗೆ ಬೇರೊಂದು ಕಡೆಯಲ್ಲಿ ಪ್ರಾರ್ಥನೆ ಇತ್ತು, ನಾನದು ನಾಳೆಗೆ ಇಟ್ಟು, ಕಾರಣ ನಮ್ಮ ಸಂತೋಷಿಗೆ ಒಂದು ಮರ್ಯಾದೆ ಕೊಟ್ಟು. ಕಾರಣ ನಾನು ಹೇಳೋದು, ಪ್ರಾರ್ಥನೆಗೆ ಒಂದು ಪ್ರಾಮುಖ್ಯತೆ. ಇವತ್ತು ಅನೇಕ ಕ್ರೈಸ್ತ ಕುಟುಂಬಗಳಲ್ಲಿ ಇದಿಲ್ಲ. ಸಭೆಯನ್ನು ಕರೆಸುವಂಥದ್ದು, ಸಭೆಯಲ್ಲಿ ಕರೆಸುವಂಥದ್ದು, ಎಲ್ಲರ ಮಧ್ಯದಲ್ಲಿ ಒಂದು ನಾಮಕರಣ ಮಾಡೋದು, ದೇವರ ನಾಮದ ಮಹಿಮೆಗಾಗಿ ಕಾರ್ಯ ಮಾಡಿ, ಇದೆಲ್ಲ ಎಲ್ಲಿ ಇಲ್ಲ. ಸಂತೋಷ ಕೊಡುವಂತ ಕುಟುಂಬವಾಗ, ನೆಮ್ಮದಿ ಕೊಡುವಂತ ಕುಟುಂಬ ಸಂತೋಷ. ನಾನು ಹೇಳುದು,
ನಿಮ್ಮ ಅಕ್ಕಪಕ್ಕದವರ ನಿಮ್ಮನ್ನು ನೋಡಿ ಬಹು ಜನರಿಗೆ ಸಂತೋಷ ಕೊಡುವಂತ ಕುಟುಂಬವಾಗಬೇಕು. ಎಲ್ಲರ ಕುಟುಂಬದಲ್ಲಿ ಮದುವೆಯಾದ ಪ್ರಾರಂಭದಲ್ಲಿ ಜಗಳಗಳಾಗದೇ ಇರುವಂತ ಯಾವುದಾದ್ರೂ ಕುಟುಂಬ ಇದೆಯಾ? ಜಗಳಗಳು ಪ್ರಾರಂಭದಲ್ಲೇನೆ ಅಲ್ಲ, ಈಗಲೂ ಇದೆ ಅಲ್ವಾ? ಜಗಳ ನಡೆಯದೇ ಇರುವಂತ ಯಾವುದಾದ್ರೂ ಒಂದು ಕುಟುಂಬ ಇದೆಯಾ? ಗಂಡ ಹೆಂಡತಿಯಲ್ಲಿ ಇದೆಯಾ? ನಾನು ನನ್ನ ಹೆಂಡತಿ ಜಗಳ ಮಾಡಿಲ್ಲ ಅಂತ ನೀವು ಹೇಳಿದ್ರೆ ನಿಮ್ಮಷ್ಟು ಸುಳ್ಳುಗಾರ ಈ ಲೋಕದಲ್ಲಿ ಯಾರಿಲ್ಲ. ನಾನು ಹೇಳಿದ್ರೆ ನನ್ನಷ್ಟು ದೊಡ್ಡ ಸುಳ್ಳಿನವನು ಈ ಲೋಕದಲ್ಲಿ ಯಾರಿಲ್ಲ. ಯಾರು? ನಾವೆಲ್ಲರೂ ಮನುಷ್ಯರೇ ಅಲ್ವಾ ಸುರೇಶ್ ಪುರ ಅಲ್ವಾ? ಏನಾದ್ರೂ ಒಂದು ಸಣ್ಣ ಪುಟ್ಟದರಲ್ಲಿ ಆ ಜಗಳ ಮತ್ತೆ ಎರಡರಷ್ಟು ಸಂತೋಷ ಕೊಡುತ್ತೆ ಅಲ್ವಾ? ಅದೇ ಕ್ರೈಸ್ತರಿಗಿರುವಂತ ಒಂದು ವ್ಯತ್ಯಾಸ. ಇಲ್ಲಿ ಹೇಳುತ್ತಾ ಇದೆ, ದೇವರ ಮಾತು ಕೇಳಿದ ನಿಮಿತ್ತವಾಗಿ ಜಕ್ಕರೇನಿಗೆ ಹೇಳುತ್ತಾ ಇದೆ, ನಿನಗೆ ಸಂತೋಷವು ಆಮೇಲೆ ಉಲ್ಲಾಸವು ಆಗುತ್ತೆ. ಆಮೇಲೆ ಹೇಳುತ್ತಾ ಇದೆ, ಅವನು ಹುಟ್ಟಿದಕ್ಕೆ ಬಹು ಜನರಿಗೆ ಏನಾಗುತ್ತೆ? ಪ್ರತಿನಿತ್ಯ ಕುಟುಂಬ ಪ್ರಾರ್ಥನೆ ಮಾಡುವಂತ ವ್ಯಕ್ತಿಗಳು ಸಭೆಯಲ್ಲಿ ಬಂದು ಸುಮ್ಮನೆ ಇರ್ಲಿಕ್ಕೆ ಆಗಲ್ಲ. ಅವರಿಗೆ ಆತ್ಮನೇ ನಡೆಸ್ತಾನೆ. ಆದ ಕಾರಣ ಒಂದು ಸೀಕ್ರೆಟ್ ಹೇಳ್ತೀನಿ, ನಮ್ಮ ಸಭೆಯಲ್ಲಿ ಯಾರಾದ್ರೂ ಮೌನವಾಗಿದ್ರೆ ತಿಳ್ಕೊಳ್ಬೇಕು, ಈ ವಾರ ಇವನ ಆತ್ಮೀಯವಾಗಿ ಬಿದ್ದು ಹೋದವನು, ಇವನು ಮದ್ಯಕ್ಕೆ ಗುರಿಯಾದವನು, ಬೇರೆ ಯಾವುದೋ ಮದ್ಯಕ್ಕೆ ಗುರಿಯಾದವನೆಂಬುದಾಗಿ. ಸಂತೋಷ ಹಾಗೂ ರೆಬೆಕ್ಕ ಇವರ ನಿಮಿತ್ತವಾಗಿ ಮಕ್ಕಳನ್ನು ಉತ್ತಮ ಮಾದರಿಯಲ್ಲಿ ನಡೆಸಲಿಕ್ಕೆ ದೇವರ ಸನ್ನಿಧಾನದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ದೇವರ ಅದಕ್ಕಾಗಿ ನಮಗೆ ಸಹಾಯ ಮಾಡಲಿ. ನಮ್ಮ ಮಕ್ಕಳು ಯಾವ ಮಾರ್ಗದಲ್ಲಿ ಇದೆ ಎಂಬುದಾಗಿ ನಮ್ಮನ್ನೇ ನಾವು ಶೋಧನೆ. ದೇವರೇನು ಹೇಳುತ್ತಾರೆ ಅದಕ್ಕೆ ತಕ್ಕ ಹಾಗೆ ನಡೆಯುತ್ತಾರೆ. ಅಬ್ರಹಾಮನಿಗೆ ಹೊರಗಡೆ ಬಾ ಅಂತ ಹೇಳಿ ಕರೆದಾಗ ಅವನು ಹೊರಗಡೆ ಬಂದ ಆಕಾಶದ ಕಡೆಗೆ ನೋಡಿದ ಹಾಗೆ ದೇವರು ಹೇಳಿದನ್ನೇ ಮಾಡೋಣ ನಾವು. ಅದೇ ನಿಮಿತ್ತವಾಗಿ ನಮ್ಮ ಮಕ್ಕಳ ಆಶೀರ್ವಾದ ಹೊಂದಿಲಿ. ಆ ಒಂದು ವಿಶೇಷವಾದಂತ ಆತ್ಮ ಸಂತೋಷ ಮೇಲೆ ರೆಬೆಕ್ಕಳ ಮೇಲೆ ದೇವರು ಒದಗಿಸಿ ದೇವರನ್ನು ಆಶೀರ್ವದಿಸ್ತಾ ಇದ್ದೇವೆ ಸ್ವಾಮಿ. ದೇವರನ್ನು ಬಲವಾದ ರೀತಿಯಲ್ಲಿ ಆಶೀರ್ವದಿಸ್ತಾ ದೇವರ ಕೃಪೆಯ ಮೇಲೆ ಇಳಿದು ಬನ್ನಿ. ದೇವರಿನ ವಾಕ್ಯದ ಪ್ರಕಾರವಾಗಿ ಕುಟುಂಬದಲ್ಲಿ ಸ್ವಾಮಿ ಮಕ್ಕಳನ್ನ ಸ್ವಾಮಿ ನಿನ್ನ ವಾಕ್ಯದ ಪ್ರಕಾರವಾಗಿ ಬೆಳೆಸಲಿ. ದೇವರೇ ನಿನ್ನ ವಾಕ್ಯಗಳನ್ನ ಕೈಕೊಂಡು ನಡೆಯುವವರಾಗಿ ಕರ್ತನೆ ಮಕ್ಕಳಿಗೂ ಕೂಡ ಕಲಿಸುವವರಾಗಿ ನಡೀಲಿಕ್ಕಾಗುವಂತ ಸಹಾಯ ಮಾಡು. ತಂದೆ ತಾಯಿಗಳು ಸ್ವಾಮಿ ಮಾದರಿಯಾಗಿ ಜೀವಿಸುವಂತೆ ಮಕ್ಕಳಿಗೆ ಮಾದರಿಯಾಗಿರ್ಲಿಕ್ಕಾಗುವ ಹಾಗೆ ಕೃಪೆಯನ್ನು ಅನುಗ್ರಹಿಸಿಕೊಡು. ಮಕ್ಕಳನ್ನ ಆಶೀರ್ವಾದ ಮಾಡು. ಮಕ್ಕಳ ಮೇಲಿನ ಅಪಾರದ ಆಶೀರ್ವಾದ ಕೃಪೆ ಯಾವಾಗಲೂ ಇರ್ಲಿಕ್ಕಾಗುವಂತೆ ಸಹಾಯ ಮಾಡು. ಕರಗಳು ಒಪ್ಪಿಸಿಕೊಡು, ಆಶೀರ್ವದಿಸಿ ನಡೆಸು. 20 ವರ್ಷ 25 ವರ್ಷವಾಗಿ ಕೆಲವೊಬ್ಬರಿಗೆ ಇನ್ನೂ ಮಕ್ಕಳಿಲ್ಲ. ನಿಮಗೆ ದಾನವಾಗಿ ಕೊಟ್ಟಂತ ಈ ಮಗನನ್ನು ದೇವರ ಸಭೆಗೆ, ದೇವರ ಮಕ್ಕಳಿಗೆ, ದೇವರಿಗೆ ಮಾದರಿಯ ಮಗನಾಗಿ ಸಾಕಿ ಸಲಗಿದ್ರ ಸಭೆಯ ಮುಂದೆ ಅವರು ತೆಗೆದುಕೊಂಡ ತೀರ್ಮಾನದ ಪ್ರಕಾರ ಸೇವಕರುಗಳಾದವರು ನಾವು ಈ ಕಾರ್ಯಕ್ಕೆ ಕೈ ಹಾಕುತ್ತಾ ಇದ್ದೇವೆ. ನಾವು ನೋಡಿದ್ರಲ್ಲ ಈ ಮಗುವನ್ನು ಎಷ್ಟಂದ ಚಂದವಾಗಿದ್ದಾರೆ. ಅದಕ್ಕೆ ನನಗೆ ಹೇಳಿದೆ ಇವನೊಬ್ಬ ಮಹಾಪುರುಷನಾಗುತ್ತಾನೆ. ಅದರ ಪ್ರಾರಂಭ ಇವತ್ತಿನಿಂದ. ದೇವರೇ ನೀನು ದಾನವಾಗಿ ಕೊಟ್ಟಂತ ಈ ಮಗನನ್ನು ನಿನ್ನ ಕರಗಳಿಗೆ ಸಮರ್ಪಿಸಿ ಸೇವಕರುಗಳಾದವರು ನಾವು ಕರ್ತನೆ ದೈವಿಕ ಅಭಿಷೇಕದಿಂದ ನಿಯೋಗದ ಪ್ರಕಾರವಾಗಿ ಈ ಮಗನಿಗೆ ಇಂದಿನಿಂದ ತಂದೆ ಮಗ ಪವಿತ್ರಾತ್ಮನ ನಾಮದಲ್ಲಿ ಕೃತಾರ್ಥ ಎಂಬ ಹೆಸರಿನಲ್ಲಿ ಕರೆಯಲಾಗುವುದು. ಆಮೇಲೆ ತಂದೆ ಮಗ ಪವಿತ್ರಾತ್ಮನ ನಾಮದಲ್ಲಿ ಇವನಿಗೆ ಕೃತಾರ್ಥ ಎಂಬ ಹೆಸರಿನಲ್ಲಿ ಕರೆಯಲಾಗುವುದು. ಇವರನ್ನು ನಾನು ಘೋಷಣೆ ಮಾಡುತ್ತೇನೆ, ತಂದೆ ಮಗ ಪವಿತ್ರಾತ್ಮನ ನಾಮದಲ್ಲಿ ಇವನನ್ನು ಕೃತಾರ್ಥ ಎಂಬ ಹೆಸರಿನಲ್ಲಿ ಇಂದಿನಿಂದ ಪರಿಶುದ್ಧನೋ ನಂಬಿಗಸ್ತನವಾದ ನಮ್ಮ ತಂದೆಯಾದ ಯೇಸುವೇ, ಈ ಪ್ರೀತಿಯ ಮಗನಿಗಾಗಿ ನಿನ್ನ ಸೇವಕರುಗಳಾದವರು ನಾವು ಒಟ್ಟಾಗಿ ನಿನ್ನ ಮಕ್ಕಳಾದವರೊಟ್ಟಾಗಿ ಸೇರಿ ಪ್ರಾರ್ಥಿಸ್ತೇನೆ.
ನಿನ್ನ ರಕ್ತ ಕರ್ತನೆ, ಹಾಲೆಲೂಯ, ತಲೆಯಿಂದ ಪಾದದವರೆಗೆ ಇವನ ಮೇಲೆ ಮುದ್ರೆ ಹಾಕುತ್ತಾ ಇದ್ದಾನೆ. ಯೇಸು ರಕ್ತಕ್ಕೆ ಜಯವಾಗಲಿ ಸ್ವಾಮಿ. ಇವನ ಆಶೀರ್ವಾದಕ್ಕೆ, ಮಹಾಪುರುಷನಾಗಲಿಕ್ಕೆ ತಡೆ ಮಾಡುವಂತ ವಿರೋಧಿಯನ್ನು ಕರ್ತನೆ ಕಟ್ಟಿ ಹಾಕುತ್ತಾ ಇದ್ದೇನೆ ಸ್ವಾಮಿ. ಇವನನ್ನು ನಿನ್ನ ಕರಗಳಿಗೆ ಸಮರ್ಪಿಸ್ತೇನೆ. ತಂದೆ, ಮಗ, ಪವಿತ್ರಾತ್ಮನ ನಾಮದಲ್ಲಿ, ದೇವರ ವಾಕ್ಯದ ಬಲದಿಂದ, ಆತ್ಮನ ಕರ್ತನೆ ಅಗ್ನಿಯಿಂದ, ಯೇಸು ಕ್ರಿಸ್ತನ ರಕ್ತದಿಂದ ಇವನನ್ನು ಪ್ರತಿಷ್ಠೆ ಮಾಡಿ ನಿನ್ನ ಕರಗಳಿಗೆ ಸಮರ್ಪಿಸ್ತೇನೆ. ಇವನ ಆರೋಗ್ಯ, ಬಲ, ಸೌಂದರ್ಯ, ವಿದ್ಯಾಭ್ಯಾಸ ಎಲ್ಲ ನಿನ್ನ ನಾಮದ ಮಹಿಮೆಗೆ ಆಗುವಂತ ರೀತಿಯಲ್ಲಿ ಆಶೀರ್ವದಿಸು. ಇವನು ಬೆಳೆಯುತ್ತಾ ಬಂದ ಹಾಗೆ ದೇವರ ಮತ್ತು ಮನುಷ್ಯರ ಕೃಪೆಗೆ ಪಾತ್ರನಾಗಲಿ ಅಪ್ಪ. ನಿನ್ನ ಕರಗಳಿಗೆ ಒಪ್ಪಿಸ್ತೇನೆ. ಮಹಿಮೆ ನಿನಗೆ, ಯೇಸು ಕ್ರಿಸ್ತನ ಹೊಸ ಸೃಷ್ಟಿಯನ್ನು ನಮಗೆ ಕೊಡ್ತಾ ಇದ್ದಾರೆ. ಈ ಒಂದು ಮಗ ತನ್ನ ಒಂದು ಸೃಷ್ಟಿಯನ್ನ ಈ ಒಂದು ಲೋಕದಲ್ಲಿ ಬೆಳೆಯುವುದಕ್ಕೆ ಬೇಕಾದಂತ ಎಲ್ಲ ಕಾರ್ಯಗಳನ್ನ ದೇವರೇ ಈ ಮಗನಲ್ಲಿ ಇಟ್ಟಿದ್ದಕ್ಕಾಗಿ ಮಗನನ್ನ ಇವತ್ತು ನಾವು ಪ್ರತಿಷ್ಠೆ ಮಾಡಿದ ಪ್ರಕಾರವಾಗಿ ಅವನು ಮುಂದಿನ ದಿನದಲ್ಲಿ ಕೂಡ ಮಗನು ಯಥಾರ್ಥವಾಗಿ ಬೆಳೆಯುವುದಕ್ಕಾಗಿ ಎಲ್ಲರಲ್ಲಿ ಸಂತೋಷ ಸಮಾಧಾನ ಉಂಟು ಮಾಡುವುದಕ್ಕಾಗಿ ದೇವರೇ ಮಗನನ್ನು ಉಪಯೋಗಿಸುವ ತಂದೆ ಮಗ ಪರಿಶುದ್ಧ ಆತ್ಮನ ಹೆಸರಿನಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ಆಮೆನ್. ಹಲ್ಲೆಲೂಯಾ. ಯುವರಾಜ್ ಪಾಸ್ಟರ್ ಅವರು ಮುಂದೆ ಬಂದು ಕೊನೆಯ ಒಂದು ಪ್ರಾರ್ಥನೆ ಮಾಡಿ ಮುಗಿಸ್ತಾರೆ. ಕೊನೆಯದಾಗಿ ನಮ್ಮ ಗುರುಗಳು ಅಂತ್ಯ ಆಶೀರ್ವಾದವನ್ನು ಕೊಡ್ತಾರೆ. ಈ ಸಮಯ ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಹಾಲೆಲೂಯಾ. ಸ್ತೋತ್ರ ಸ್ವಾಮಿ ಕರ್ತನೆ, ಪರಿಶುದ್ಧ ಆತ್ಮನೇ ನಿನಗೆ ಸ್ತೋತ್ರ ಸ್ವಾಮಿ. ಒಳ್ಳೆ ಸಮಯಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ ಕರ್ತನೆ. ಅವ ಪ್ರಿಯ ಗಣ ಸೇವಕರು ಒಳ್ಳೆ ಸಂದೇಶದೊಟ್ಟಿಗೆ ಸ್ವಾಮಿ ಕರ್ತನೆ ಮಾತಾಡೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಮಗನ ನಾಮಕರಣದಲ್ಲಿ ಸ್ವಾಮಿ ಅದ್ಭುತವಾಗಿ ನಡೆಸಿದ್ದಕ್ಕಾಗಿ ಸ್ತೋತ್ರ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪವಿತ್ರಾತ್ಮನ ನಿತ್ಯ ಸಹವಾಸವು ಈಗಲೂ ಯಾವಾಗಲೂ ಸೇರಿ ಬಂದಿರುವಂತ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕಾಗಿ ಕೃತಜ್ಞತೆతో ಸ್ತುತಿ ಪಾಡಿದ నా యేసునాథ, నాకై నీవు చేసిన మేలకై కోటి కోటి కృతజ్ఞతలు.